ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು 5 ಬ್ಲೌಸ್ದು ನೆಕ್ ಡಿಸೈನ್ನ ನಾನು ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಕಟ್ಟಿಂಗ್ನ ಮಾಡ್ಕೊಂಡಿರೋದ್ರಿಂದ ಕೆಲವು ಬ್ಲೌಸ್ಗಳದ್ದು ಒಂದೇ ಸರಿ ಡಿಸೈನ್ ಬ್ಲೌಸ್ಗಳು ಬಂದಿರೋದ್ರಿಂದ ಬ್ಯಾಕ್ ಡಿಸೈನ್ನ ನಾನು ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತೀನಿ. ಫಸ್ಟಿಗೆ ನೋಡಿ, ಇದು ನಾರ್ಮಲ್ ಬ್ಲೌಸು. ಈ ನಾರ್ಮಲ್ ಬ್ಲೌಸು ಎಲ್ಬೋ ಸ್ಲೀವ್ದು ಬ್ಲೌಸ್ ಇದೆ, ಮತ್ತು ಲೆಂತ್ ಕೂಡ ನೋಡಿ 40, ಇದು ಲೆಂತ್ ಬಂದು 15 ಇಂಚಸ್ ಇದೆ, ಮತ್ತು ಬ್ರಾಡ್ ಜಾಸ್ತಿ ಇದೆ. ಈ ಬ್ಲೌಸ್ ಡಿಸೈನ್ಗೆ 2 ನೆಕ್ ಪ್ಯಾಟರ್ನ್ನ ಕಟ್ ಮಾಡ್ತಾ ಇದ್ದೀನಿ. ಒಂದು ಐ ನೆಕ್ಕಲ್ಲಿ ಡಿಸೈನ್ ಇರೋದು, ಇನ್ನೊಂದು ಬ್ರಾಡ್ ನೆಕ್ಕಲ್ಲಿ ಡಿಸೈನ್ ಇರೋದು. ಅದು 2 ನೆಕ್ಕನ್ನು ನಾನು ಇವಾಗ ತೋರಿಸ್ತೀನಿ ನೋಡಿ. ಫಸ್ಟಿಗೆ ಪೂರ್ತಿ ವಿಡಿಯೋ ಕಟ್ಟಿಂಗ್ಸ್ ಆಲ್ರೆಡಿ ಎಲ್ಲ ಥರದ್ದು ಕಟ್ಟಿಂಗ್ಸ್ ಸ್ಟಿಚಿಂಗ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ. ಬಟ್ ಇವತ್ತು ಕಟ್ಟಿಂಗ್ ಮಾಡಿರೋಂಥ ಬ್ಲೌಸ್ಗಳಲ್ಲಿ ಡಿಫ್ರೆಂಟ್ ಆಗಿರೋಂಥ ಬ್ಲೌಸ್ ಕಟ್ಟಿಂಗ್ ಮಾಡಿರೋದ್ರಿಂದ ಅದರದ್ದು ಬ್ಯಾಕ್ ಕಟ್ಟಿಂಗ್ ಮಾತ್ರ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ತೋರಿಸ್ತೀನಿ. ಇದು ಬಂದು 9 ಕಾಲಿದೆ. 9 ಕಾಲು ಅಂದರೆ ನಿಮಗೆ 9 ಕಾಲನ್ನ ನಾವು 4 ಭಾಗ ಮಾಡಿಕೊಂಡ್ರೆ 37 ಇಂಚಸ್ ಅಥವಾ 38 ಇಂಚಸ್. ಅಂದರೆ ಐ ನೆಕ್ಗೆ ನಾನು 1/4 ಇಂಚ್ ಆ್ಯಡ್ ಮಾಡೋದ್ರಿಂದ ನನಗೆ 38 ಬರುತ್ತೆ. ಐ ನೆಕ್ಗೆ ಓಪನ್ ಇರೋದಕ್ಕೆ 37 ಬರುತ್ತೆ, ಮತ್ತು ಬ್ರಾಡ್ ಇರೋದ್ರಿಂದ ಕೂಡ ಬರುತ್ತೆ ನೋಡಿ. ಇದು ಲೆಂತ್ ನಾನು ನಿಮಗೆ ತೋರಿಸ್ತೀನಿ. ಸ್ಟಿಚಿಂಗ್ನ ಬಿಟ್ಟು ಕರೆಕ್ಟಾಗಿ 15 ಇಂಚಿದೆ. 15 ಇಂಚಿದೆ. ನಾನು ಈ ಬ್ಲೌಸ್ ಮೆಜರ್ಮೆಂಟಿಗೆ ನಾನು ಇಲ್ಲಿ ಎಷ್ಟು ಬ್ರಾಡ್ನ ತೊಗೊಂಡಿದ್ದೀನಿ ಅಂದರೆ ನೋಡಿ, ಈ ಶೇಪ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಕ್ಯಾನ್ವಸಲ್ಲಿ ಐರನ್ ಮಾಡಿಕೊಂಡು ನಾವು ನೀಟಾಗಿ ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದ್ರದ್ದು ಕ್ಲಿಪ್ಪಿಂಗ್ಸ್ ಫುಲ್ ಫಿನಿಶಿಂಗ್ ಆದಾಗ ಈ ಕಟ್ಟಿಂಗ್ ವಿಡಿಯೋ ಜೊತೆಗೆ ಫಿನಿಶಿಂಗ್ ವಿಡಿಯೋ ಕೂಡ ನಾನು ಆ್ಯಡ್ ಮಾಡ್ತೀನಿ ನೋಡಿ. ಇದು ಬಂದು ಇದು 3 ಸ್ಟೆಪ್ಸ್ ಇದೆ. ಅವರೇ ಕಸ್ಟಮರು ಈ ಥರ ಸ್ಟೆಪ್ಸ್ ಬೇಕಂತ ಹೇಳಿರೋದ್ರಿಂದ 1 ಸ್ಟೆಪ್ಸು, 2 ಸ್ಟೆಪ್ಸು, 3 ಸ್ಟೆಪ್ಸು. ಇಲ್ಲಿ ಬಂದು ಇದು ಸ್ಟ್ರೇಟಾಗೂ ಡಿಸೈನ್ ಮಾಡ್ಕೊಳ್ತಾರೆ ಕೆಲವರು. ಇವ್ರಿಗೆ ಇಲ್ಲಿಂದನೇ ಈ ಶೇಪ್ ಬೇಕಾಗಿರೋದ್ರಿಂದ ನಾನು ಕೆಳಗಡೆ ಎಷ್ಟು ಬ್ರಾಡ್ ತೊಗೊಂಡಿದ್ದೀನಿ ಅಂದರೆ 3.5 ತೊಗೊಂಡಿದ್ದೀನಿ ಈ ಬ್ರಾಡು. ಇಲ್ಲಿ ಬಂದು ನಾನು ಸ್ವಲ್ಪ ಈ ಸ್ಟೈಲ್ಗೆ 2.5 ತೊಗೊಂಡ್ರೆ ಕಡಿಮೆ ಬ್ರಾಡ್ ಆಗುತ್ತೆ ಇವ್ರಿಗೆ. ಅದಕ್ಕೋಸ್ಕರ ನಾನು 2.25 ತೊಗೊಂಡಿದ್ದೀನಿ. ಈ ಶೇಪ್ ಬೇಕಾಗಿರೋದ್ರಿಂದ ನನಗೆ ಇದು 2.5 ತೊಗೊಂಡಾಗ ಏನಾಗುತ್ತೆ, ಇಲ್ಲಿ ತೀರಾ ಹತ್ರ ಬಂದುಬಿಡುತ್ತೆ. ಅದಕ್ಕೆ ನಾನು 2.25 ತೊಗೊಂಡಿದ್ದೀನಿ. 2.25 ಅಂದರೆ ನಮ್ಗೆ ರೆಡಿ 3 ಬರುತ್ತೆ. ಶೋಲ್ಡ್ರನ್ನ ನಾನು ಚಿಕ್ಕದು ಇಟ್ಕೊಂಡಿದ್ದೀನಿ, ಆಯಿತಾ. ಇದು ಒಂದು ಪ್ಯಾಟರ್ನ್. ಆದರೆ ಇದು ಲೆಂತ್ ಬಂದು ನೋಡಿ 11 ಇಂಚಿದೆ. 11 ಕಾಲಿದೆ. 1/4 ಇಂಚು ಸ್ಟಿಚಿಂಗಿಗೆ ಹೋದರೆ ನಮಗೆ ಡೀಪ್ ಅನ್ನೋದು 11 ಬರುತ್ತೆ. ಟೋಟಲ್ 15 ಇರೋದ್ರಿಂದ ನಮಗೆ ಸ್ಟಿಚಿಂಗು ಬಿಟ್ಟು ನನಗೆ ಇದು ಡೀಪ್ ಬಂದು 11 ಇಂಚಿಗೆ ನಾನು ಬ್ರಾಡ್ ನೆಕ್ ಈ ಸ್ಟೈಲ್ನ ತೊಗೊಂಡಿದ್ದೀನಿ. 1 ನೆಕ್ ಆಯಿತು. ಇದೇ ಬ್ಲೌಸ್ ಮೆಜರ್ಮೆಂಟದು ಶೋಲ್ಡ್ರು ಹೈ ನೆಕ್ಕಲ್ಲಿ ಡಿಸೈನ್ ಇರೋದ್ರಿಂದ ಇದನ್ನು ತೋರಿಸ್ಬೇಕಂತ ನೋಡಿ 7 1 ಗೀಟ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 7 ಮತ್ತು ಪ್ಲಸ್ 1 ಗೀಟ್ನ ತೊಗೊಂಡಿದ್ದೀನಿ. ಇಲ್ಲಿ ನೆಕ್ ವಿಡ್ತ್ ಬಂದು ನಾನು 3.25 ತೊಗೊಂಡಿದ್ದೀನಿ. ಇಲ್ಲಿ ಶೋಲ್ಡ್ರ್ ಪಟ್ಟಿ ಕೂಡ ನಮಗೆ ಚಿಕ್ಕದು ಬೇಕಂತ ಹೇಳಿದ್ದಾರೆ ಅವರು. ತುಂಬ ದೊಡ್ಡದೇನು ಬೇಡ ಅಂತ ಹೇಳಿರೋದ್ರಿಂದ ನಾನು ಇಲ್ಲಿ ಇಲ್ಲಿ ಬಂದು ಬಟನ್ನು ನಾನು ಈ ಡೌನಿಂಗ ನಾನು 3 ಕಾಲಿಗೆ ಇಳಿಸ್ಕೊಂಡಿದ್ದೀನಿ. 3.25 ಬೇಕಾದರೂ ನಾವು ಇದು ಡೌನಿಂಗ್ ಅನ್ನೋದನ್ನ ಮಾಡ್ಕೋಬೋದು. ಇವ್ರು ಕೊಟ್ಟಿರೋ ಪ್ಯಾಟರ್ನ್ ಪ್ರಕಾರ 3 ಕಾಲಿಗಿದ್ರೆ ಇದು ಕರೆಕ್ಟಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಡಿಸೈನ್ನ ಮಾಡ್ಕೋಬೇಕು. ಇವಾಗ ಟೋಟಲ್ ವಿಡ್ತ್ ಬಂದು 7.5 ಇದೆ. ಇದರಲ್ಲಿ ನಾನು 4 ಇಂಚಿಗೆ ನೋಡಿ, ಈ 4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಈ 4 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಇವ್ರು ಕೊಟ್ಟಿರೋ ಪ್ಯಾಟರ್ನ್ ಪ್ರಕಾರ ಇಲ್ಲಿಂದ ನೋಡಿ, ಇಲ್ಲಿಂದ ಒಂದು ಡೈಮಂಡ್ ಶೇಪಲ್ಲಿ ಈ ಥರ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ಇದಕ್ಕೆ ಒಂದು ಕರು ಶೇಪ್ನ ಅವರು ಬೇಕಂತ ಕೇಳಿದ್ದಾರೆ. ಈ ಕರು ಶೇಪ್ ಯಾವ ಥರ ಕೊಡೋದು ಅಂದರೆ ನೋಡಿ, ಇಲ್ಲಿ ಒಂದು ಶೇಪು ಮತ್ತು ಇಲ್ಲಿಂದ ಒಂದು ಶೇಪು. ಅವ್ರು ಕೊಟ್ಟಿರೋ ಡಿಸೈನ್ ಪ್ರಕಾರ ನಾವು ಇದನ್ನ ಶೇಪ್ನ ನಾವು ಇಲ್ಲಿಗೆ ತಗೊಂಡು ಸ್ವಲ್ಪ ನೋಡಿ ಈ ಥರ ಬೆಂಡ್ ಮಾಡ್ಕೋಬೇಕು ಯಾವಾಗಲೂ. ಇಲ್ಲ ಅಂದರೆ ಈ ಶೇಪ್ಗೆ ಇಲ್ಲಿಗೆ ಟಚ್ ಆಗಬಾರ್ದು. ಅವ್ರು ಕೊಟ್ಟಿರೋ ಡಿಸೈನ್ ಪ್ರಕಾರ ನಮಗೆ ಇಲ್ಲಿಂದ ಟಚ್ ಆಗಬಾರ್ದು. ಇಲ್ಲಿಂದ ಅರ್ಧ ಇಂಚಿಗೆ ನೋಡಿ, ಈ ಅರ್ಧ ಇಂಚಿದೆಯಲ್ಲ, ಈ ಅರ್ಧ ಇಂಚಿಗೆ ಈ ಡಿಸೈನ್ ಅನ್ನೋದು ಟಚ್ ಆಗಬೇಕು. ಈ ಶೇಪ್ ಬಂದು ಹೀಗೆ ಬಂದು ಇಲ್ಲಿ ಒಂದು
ಶೇಪ್ನ ಕೊಡಬೇಕು. ನೋಡಿ ಇಲ್ಲಿ ಬಂದು ಹೀಗೆ ಬಂದು ಇಲ್ಲಿ ಶೇಪ್ನ ಕೊಡ್ತಾ ಇದ್ದೀನಿ. ಇದನ್ನು ಕರೆಕ್ಟಾಗಿ ನಾವು ನೋಡ್ಕೋಬೇಕು, ಎಷ್ಟು ಇಂಚಿಗೆ ಬೇಕು ಅಂತ ನೋಡ್ಕೋಬೇಕಾಗುತ್ತೆ. ಇಲ್ಲಿ ಬಂದು ಬಟನ್ನು, ಇದು ಪೂರ್ತಿ ಬ್ಯಾಕ್ ನೆಕ್ ಬಂದಾಗ ಇದ್ರದ್ದು ಫೋಟೋಸ್ ಕೂಡ ಹಾಕ್ತೀನಿ. ಇದು 2 ಆಯಿತು. ಇವಾಗ ನೆಕ್ಸ್ಟು ಇಲ್ಲಿ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿದ್ದೀನಿ, ಅದ್ರದ್ದು ನೆಕ್ ಕಟ್ಟಿಂಗ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ಬಂದು ಐ ನೆಕ್ಕು. ಐ ನೆಕ್ಕಲ್ಲಿ ಪೂರ್ತಿ ಐ ನೆಕ್ ಅಂದರೆ 1.5 ಬರುತ್ತೆ, ಆದರೆ ಪೂರ್ತಿ ಐ ನೆಕ್ ಬೇಡ ಅಂದರೆ 2.5ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ 2.5ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಶೇಪ್ನ ಕೊಡ್ತಾ ಇದ್ದೀನಿ. ಈ ಶೇಪ್ ಕೊಟ್ಟಾದಮೇಲೆ ಇಲ್ಲಿ ಬಾರ್ಡರ್ ಬಂದು ಅವ್ರದ್ದು 4.5 ಇಂಚಿದೆ. ಆ 4.5 ಇಂಚಿಗೆ ನಾನು ಒಂದು ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಕಟ್ಟಿಂಗ್ ಮಾಡಿ ಇಟ್ಕೊಂಡು ಈ ಬ್ಯಾಕ್ ಪ್ಯಾಟರ್ನ್ನ ನಿಮಗೆ ತೋರಿಸ್ಬೇಕಂತೇಳಿ ನೋಡಿ ಇಲ್ಲಿ ಬಂದು ಇವರು ಒಂದು ಶೇಪ್ನ ಕೇಳಿದ್ದಾರೆ. ಆ ಶೇಪ್ನ ಹೇಗೆ ಕೊಡೋದು ಅಂತ ತೋರಿಸ್ತೀನಿ. ಈ ಶೇಪ್ ಇದೆಯಲ್ಲ, ಇವ್ರಿಗೆ ಈ ಶೇಪ್ ಬೇಡ, ಇದನ್ನು ಸ್ವಲ್ಪ ಈ ಥರ ಬೆಂಡ್ ಮಾಡಿ ಕೊಡಿ ಅಂತ ಕೇಳಿದ್ದಾರೆ. ಇಲ್ಲಿಂದ ನಾವು ಇದನ್ನು ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಈ ಥರ ಬೆಂಡ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕರೆಕ್ಟಾಗಿ ಈ ಶೇಪ್ ಮಾಡ್ತೀವಲ್ಲ ಅದು ನಮಗೆ ಕರೆಕ್ಟ್ ಪಿಕ್ಚರ್ ಸಿಗುತ್ತೆ. ನೋಡಿ ಇದು ಈ ಥರ ಹೀಗೆ ಬರಬೇಕು. ಇದಾದಮೇಲೆ ಇದನ್ನು ಹೀಗೆ ಟರ್ನ್ ಮಾಡಬೇಕು. ಇಲ್ಲಿ ಕ್ಲೋಸ್ ನೆಕ್ ಕೇಳಿದ್ದಾರೆ ಅವರು. ಕ್ಲೋಸ್ ನೆಕ್ ಕೇಳಿರೋದ್ರಿಂದ ನಾನೇನು ಮಾಡ್ತಾಯಿದ್ದೀನಿ, 1 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದು ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಒಂದೊಂದು ಪ್ಯಾಟರ್ನಲ್ಲಿ ಡಿಸೈನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಇವಾಗ ಇಲ್ಲಿಂದ ನಾನು ಈ ಶೇಪ್ನ ಹೀಗೆ ಟರ್ನ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಬೆಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ಓಪನ್ ಕೇಳಿದ್ದಾರೆ ಅಂದರೆ ನಾವು ಈ ಪಾಯಿಂಟ್ಗೆ ಇಟ್ಕೋಬೇಕು. ಓಪನ್ ಬೇಡ ಅಂದಾಗ ಸ್ವಲ್ಪ ಇಲ್ಲಿ ಕ್ಲೋಸ್ ಪಾಯಿಂಟ್ ಬೇಕಂತ ಹೇಳಿದ್ದಾರೆ. ಇಲ್ಲಿ ಸ್ಟಿಚಿಂಗಿಗೆ ಹೋದರೆ ನಮಗೆ ಇಲ್ಲಿ ಒಂದು ಜಸ್ಟ್ ಅಲ್ಲಿ ಏನು ಕಾಣಬಾರ್ದು, ಆ ಥರ ಒಂದು ಪಾಯಿಂಟ್ ಬರಬೇಕು. ಸ್ಟಿಚಿಂಗದಷ್ಟೇ ಇಷ್ಟು ಬರಬೇಕು ಅಂತ ಹೇಳಿದ್ರಿಂದ 1 ಇಂಚನ್ನ ನಾನು ಮಾಡಿ ಇದನ್ನು ಸ್ವಲ್ಪ ಡೌನ್ ಮಾಡ್ಕೊಂಡಿದ್ದೀನಿ ಈ ಶೇಪ್ಗೆ. ಇದು 2 ಡಿಸೈನ್ ಆಯಿತು. ಇದು ಚೆಸ್ಟ್ ಮೆಜರ್ಮೆಂಟ್ ಒಂದು ಎಷ್ಟಿದೆ ಅಂತ ಹೇಳಿದ್ರೆ 9 ಮುಕ್ಕಾಲಿದೆ. 9 ಮುಕ್ಕಾಲಿದೆ ಇದು ಬಂದು. ಓಕೆನಾ, ಇದು 3 ಬ್ಲೌಸ್ ಕಟ್ಟಿಂಗ್ ಆಯಿತು. ಇವಾಗ ಆಲ್ರೆಡಿ ಇದು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದ್ರದ್ದು ನೆಕ್ ಹೇಗಿದೆ ಅಂತ ತೋರಿಸ್ತೀನಿ. ನೋಡಿ ಇದು ಚೆಸ್ಟ್ ಮೆಜರ್ಮೆಂಟ್ ಬಂದು 9 ಇಂಚಿದೆ. ಲೆಂತ್ ಬಂದು 13.5 ಇದೆ. ನೋಡಿ 13.5 ಇದೆ. ಇವಾಗ ಇದ್ರದ್ದು ಡೀಪ್ ನೆಕ್ ಎಷ್ಟು ತೊಗೊಂಡಿದ್ದೀನಿ, ನೆಕ್ ಆ್ಯಂಡ್ ಶೋಲ್ಡರ್ ಅಂತ ತೋರಿಸ್ತೀನಿ. 5 ಮುಕ್ಕಾಲು ತೊಗೊಂಡಿದ್ದೀನಿ. 5 ಮುಕ್ಕಾಲನ್ನ ತೊಗೊಂಡಿದ್ದೀನಿ. ಇಲ್ಲಿ ನೆಕ್ಕು ಇವ್ರಿಗೆ ಸ್ವಲ್ಪ ಶೋಲ್ಡ್ರ್ ಜಾಸ್ತಿ ಬೇಕಂತ ಹೇಳಿದ್ದಾರೆ. ಇಲ್ಲಿ 2.5ನ ತೊಗೊಂಡಿದ್ದೀನಿ. 2.5 ಸ್ಟಿಚಿಂಗು ಎಲ್ಲ ಸೇರಿದರೆ ಇವ್ರಿಗೆ 2 ಕಾಲಿಗಿಂತ ಸ್ವಲ್ಪ ಜಾಸ್ತಿ ಶೋಲ್ಡ್ರ್ ಬೇಕಂದರೆ 2.5 ಇಂಚನ್ನ ತೊಗೊಂಡಿದ್ದೀನಿ. ಶೋಲ್ಡ್ರ್ ಚಿಕ್ಕದು ಬೇಕಂದರೆ ನಾನು 5.5 ತೊಗೊಂಡಿದ್ರೆ ಕರೆಕ್ಟ್ ಆಗ್ತಾಯಿತ್ತು. ಇಲ್ಲಿಂದ ಬಂದು 9.5 ಇವ್ರದ್ದು ಡೀಪು. ಈ ಡೀಪ್ಗೆ ನಾನು ಈ ಶೇಪ್ನ ಕೊಡ್ತಾಯಿದ್ದೀನಿ. ನೋಡಿ ಅವರೇ ಕೊಟ್ಟಿರೋ ಶೇಪ್ ಇದು. ಹೀಗೆ ಒಂದು ಥ್ರೆಡ್ ಪೈಪಿಂಗ್ನ ಕೊಟ್ಟಿದ್ದಾರೆ. ಇದನ್ನು ಕ್ಯಾನ್ವಾಸ್ ಅಟ್ಯಾಚ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡೋದ್ರಿಂದ ಪೈಪಿಂಗ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಇದನ್ನು ಈ ಥರ ಕಟ್ ಮಾಡಿ ಕೂಡ ತೋರಿಸ್ತೀನಿ ಯಾವ ಶೇಪ್ ಬರುತ್ತೆ ಅಂತ. ಕೆಲವೊಂದು ಡಿಸೈನ್ಗಳನ್ನ ನಾನು ಸ್ಟಿಚ್ ಮಾಡುವಾಗ ಕಟ್ ಮಾಡ್ಕೊಳ್ಳೋದು. ಇದು ಇವಾಗ ಆಲ್ರೆಡಿ ಸ್ಟಿಚಿಂಗಿಗೆ ತೊಗೊಂಡಿದ್ದೀನಿ, ಅದಕ್ಕೋಸ್ಕರ ಇದನ್ನು ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಇವ್ರಿಗೆ ಮೇಲೆ ಬ್ರಾಡ್ ಬೇಡ, ಕೆಳಗಡೆ ಅಷ್ಟೇ ಈ ಬ್ರಾಡ್ ಬೇಕಾಗಿದೆ. ಹಾಗಾಗಿ ಇದಕ್ಕೆ ಥ್ರೆಡ್ ಪೈಪಿಂಗು ಮತ್ತು ನೆಕ್ದು ಫ್ಯೂಸಿಂಗು ನೋಡಿ ಈ ಥರ ಶೇಪ್ ಬೇಕಂತ ಕೇಳಿದ್ದಾರೆ. ಪರ್ಫೆಕ್ಟಾಗಿ ಈ ಶೇಪು. ಇದಕ್ಕೆ ನಾವು ಫ್ಯೂಸಿಂಗ್ನ ಅಟ್ಯಾಚ್ ಮಾಡಿಕೊಂಡು ಥ್ರೆಡ್ ಪೈಪಿಂಗ್ ಕೊಡೋದ್ರಿಂದ ಸೂಪರಾಗೆ ಬರುತ್ತೆ. ಇದ್ರದ್ದು ರೆಡಿ ಆದಮೇಲೆ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ. ನೆಕ್ಸ್ಟ್ ಬಂದು ಇಲ್ಲಿ ಒಂದು ಬ್ಲೌಸ್ ಕಟ್ಟಿಂಗು. ಇದು ಕೂಡ ಪ್ಯಾಟರ್ನ್ ಚೇಂಜ್ ಮಾಡೋಕ್ಕೆ ಹೇಳಿದ್ದಾರೆ. ಸ್ಲೀವು ಮತ್ತು ನೆಕ್ಕು ಇದು ಆ್ಯಕ್ಚುಲಿ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ. ಇದು ಪ್ಲೇನ್ ಬಂದಿದೆ ಸ್ಯಾರಿ, ಗೋಲ್ಡನ್ ಬಾರ್ಡರ್ ಬಂದಿದೆ. ಈ ಗೋಲ್ಡನ್ ಕಲರ್ದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಹಾಕಿ ಡಿಸೈನ್ ಮಾಡೋದ್ರಿಂದ ತೋರಿಸ್ತಾ ಇದ್ದೀನಿ. ಇದು ಬಂದು ಎಲ್ಬು ಸ್ಲೀವು. ಎಲ್ಬು ಸ್ಲೀವ್ನ ನಾನು ಈ ಥರ ಶೇಪಲ್ಲಿ ಇಲ್ಲಿ ಏನು ಬರುತ್ತಲ್ಲ ಈ ಶೇಪು
ಈ ಕ್ಲಾತ್ ಇದೆಯಲ್ಲ, ಇಲ್ಲಿ ನಾನು ಗೋಲ್ಡನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಈ ಫ್ಯಾಬ್ರಿಕ್ ಈ ಸ್ಲೀವಲ್ಲಿ. ನೆಕ್ಸ್ಟು ಇದು ಬ್ಯಾಕು ನೋಡಿ. ಈ ಬ್ಯಾಕ್ಗೆ ಇದೇನೆಂದರೆ ಒಂದೇ ಸೈಜಲ್ಲಿ 2 ಬ್ಲೌಸು 3 ಬ್ಲೌಸ್ ಕೊಟ್ಟಾಗ ನಾನು ಕಟ್ಟಿಂಗ್ ರೆಡಿ ಇಟ್ಕೊಂಡಿರ್ತೀನಿ. ನೆಕ್ ಸ್ಟೈಲ್ ಚೇಂಜ್ ಬೇಕಂದಾಗ ನಾನು ಸ್ಟೈಲ್ನ ಚೇಂಜ್ ಮಾಡ್ತೀನಿ. ಇದು 2 ಕಾಲಿದೆ. ಇಲ್ಲಿ ನಾನು 3 ಇಂಚಸ್ನ ತಗೊಳ್ತಾ ಇದ್ದೀನಿ. ಕೆಳಗಡೆ ಇದು ಡೀಪ್ ಬಂದು 4.5 ಇಂಚಿದೆ. 4.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಮಾರ್ಕ್ ಮಾಡಿಕೊಂಡು ಇದ್ರದ್ದು ನೆಕ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ನಿಮಗೆ. ಈ ಥರ ಬರುತ್ತೆ. ಈ ಥರ ಬಂದಾದಮೇಲೆ ಈ ನೆಕ್ಕದು ಬಂದು ಪ್ಯಾಟರ್ನು ಜಸ್ಟ್ ಹಿಂಗೆ ಬಂದು ಇಷ್ಟು ಚೇಂಜ್ ಇದೆ ನೋಡಿ. ಈ ಥರ ಚೇಂಜ್ ಇದೆ. ಇಲ್ಲಿ ಸ್ವಲ್ಪ ನೀವು ಶೇಪ್ನ ಕೊಡಬೇಕು. ಆವಾಗಲೇ ಈ ಥರ ನೆಕ್ಗೆಲ್ಲ ನೀಟಾಗಿ ನಮಗೆ ಫಿನಿಶಿಂಗ್ ಅನ್ನೋದು ಬರೋದು. ಇದಾಯ್ತಲ್ವಾ? ಇದಾದಮೇಲೆ ಮತ್ತೆ ಇವಾಗ ಸ್ಲೀವ್ಗೆ ನಾವು ಯಾವ ಥರ ಕೊಟ್ಟಿದ್ದೀವಲ್ಲ ಡಿಸೈನು, ಅದೇ ರೀತಿಯಾಗಿ ನಾನು 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಗೋಲ್ಡ್ ಕಲರ್ದು ಈ ಥರ ಫ್ಯಾಬ್ರಿಕ್ ಅಟ್ಯಾಚ್ ಮಾಡೋಕ್ಕೆ ಹೇಳಿದ್ದಾರೆ. ಡಿಸೈನ್ ಮಾಡೋದ್ರಿಂದ ಈ ಒಂದು ಶೇಪ್ ಬರುತ್ತೆ ಇಲ್ಲಿಗೆ. ಈ ಶೇಪ್ ಬಂದಮೇಲೆ ಇಲ್ಲಿ ಸ್ವಲ್ಪ ಕ್ಲಾತ್ ಉಳಿಯುತ್ತೆ. ಈ 2.5 ಇಂಚ್ ಏನಿದೆಯಲ್ಲ, ಇಲ್ಲಿ ನಾನು 2 ಇಂಚ್ ತೊಗೊಂಡಿದ್ದೀನಲ್ಲ, ಇಲ್ಲಿ ಕೂಡ 1.5 ಇಂಚನ್ನ ತೊಗೊಳ್ತೀನಿ. ಈ 1.5 ಇಂಚ್ ತೊಗೊಂಡು ಇಲ್ಲಿ ಒಂದು ಶೇಪ್ ಕೊಡ್ತೀನಿ ನೋಡಿ. ಈ ರೀತಿಯಾಗಿ ಇಲ್ಲಿ ಗೋಲ್ಡ್ ಕಲರ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ತೀನಿ. ಇದು ಕೂಡ ನಿಮಗೆ ಫೋಟೋಸ್ನ ಲಾಸ್ಟಲ್ಲಿ ಹಾಕ್ತೀನಿ. ಇವಾಗ 5 ಬ್ಲೌಸ್ದು ಕ್ಲಿಪ್ಪಿಂಗ್ಸು ಮತ್ತು 5 ಬ್ಲೌಸ್ದು ನೆಕ್ ಡಿಸೈನ್ಸ್ನ ನೋಡಿದ್ದೀರಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ ಮತ್ತು ಕಮೆಂಟ್ ಕೂಡ ನೀವು ಮಾಡ್ಬೋದು. ಈ ಥರ ಇದೆ ನೆಕ್ಗಳು, ಒಂದೊಂದಕ್ಕೂ ಒಂದೊಂದು ಡಿಫ್ರೆಂಟ್ ಆಗಿದೆ. ನಾವು ಒಂದೇ ಸರಿ ಕಟ್ ಮಾಡಿದಾಗ ಈ ಥರ ಪ್ಯಾಟರ್ನ್ಸ್ ಸಿಗುತ್ತೆ. ಒಂದೊಂದು ಸರಿ ನಮಗೆ ಪ್ಯಾಟರ್ನ್ಸ್ಗಳು ಚೇಂಜ್ ಆಗ್ತಾ ಹೋಗುತ್ತೆ. ಒಂದೇ ದಿನ ನಾರ್ಮಲ್ಲು ಮತ್ತು ಡಿಸೈನರ್ ಎಲ್ಲ ನಾವು ಬೇರೆ ಬೇರೆ ದಿನ ಕಟ್ಟಿಂಗ್ ಮಾಡುವಾಗ ಬೇರೆ ಬೇರೆ ಸ್ಟೈಲ್ ಬಂದಿರುತ್ತೆ. ಇವತ್ತು ಈ ಥರ ಸ್ಟೈಲ್ ಇರೋದ್ರಿಂದ ನಿಮಗೆ ಇವಾಗ ನೋಡಿ 5 ಬ್ಲೌಸು ಒಟ್ಟಿಗೆ ನಿಮಗೆ ಸಿಕ್ಕಿದೆ. ವೆರೈಟಿ ಆಫ್ ಬ್ಲೌಸ್ ಕಟ್ಟಿಂಗ್ಸ್ನ ನಾವು ಮಾಡ್ತಾ ಇರೋದ್ರಿಂದ ಈ ಥರ ನಿಮಗೆ ಒಂದೇ ಡಿಸೈನ್ಸಲ್ಲಿ ಅಂದರೆ ನಾರ್ಮಲ್ ಬ್ಯಾಕಲ್ಲಿ ಯಾವ್ಯಾವ ಥರ ಕಟ್ಟಿಂಗ್ ಮಾಡ್ಬೋದು ಅಂತ ತೋರಿಸಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ರೀತಿಯಾದಂಥ ಕಟ್ಟಿಂಗು ಮತ್ತು ಡಿಸೈನ್ಸ್ನ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡ್ತಾಯಿರಿ, ಲೈಕ್ ಮಾಡ್ತಾಯಿರಿ ಫ್ರೆಂಡ್ಸ್. ಥ್ಯಾಂಕ್ ಯು.